ಇಬ್ರು ಸ್ವಲ್ಪ ಜಗಳ ಮಾಡೋದು ನಿಲ್ಲಿಸ್ತೀರಾ? ನಾನ್ ಯಾಕೆ ನಿಲ್ಲಿಸ್ಲಿ? ಮೊದ್ಲು ಜಗಳ ಶುರು ಮಾಡಿದ್ದು ನಿಮ್ಮ ಅಕ್ಕ. ಅವ್ರಿಗೆ ನಿಲ್ಸಕ್ ಹೇಳು. ಜಗಳ ಶುರು ಮಾಡಿದ್ದು ನೀನು, ನಾನಲ್ಲ. ನೀನು. ಅಕ್ಕ ಪ್ಲೀಸ್ ಸ್ಟಾಪ್ ಇಟ್. ಮನೆಗೆ ಬಂದ್ರು ನೆಮ್ಮದಿ ಇಲ್ಲ, ಆಫೀಸ್ಗೆ ಹೋದ್ರು ನೆಮ್ಮದಿ ಇಲ್ಲ. ನಾನು ಯಾಕಾದ್ರೂ ಇಂಡಿಯಾಗೆ ಬಂದೋ? ಛೇ. ಮಾವ, ನಾನು ಅಂದ್ರೆ ಈ ಮನೆಯವ್ರಿಗೆ ಅಷ್ಟು ಕೇವಲನಾ? ಈ ಮನೆ ಮಗಳಿಗಿರೋ ಮರ್ಯಾದೆ ನನಗಿಲ್ವಾ ಹೇಳಿ ಮಾವ, ಹೇಳಿ. ನನ್ನ ಅಸ್ತಿತ್ವಕ್ಕೋಸ್ಕರ ನಾನ್ ಮಾತಾಡೋದ್ರಲ್ಲಿ ತಪ್ಪೇನು? ನೀವೀ ತರ ಸೈಲೆಂಟ್ ಆಗಿದ್ದು ಇದ್ದು ನನ್ನ ವೈಲೆಂಟ್ ಮಾಡಿದ್ದೀರಾ. ದಿಸ್ ಇಸ್ ನಾಟ್ ಓಕೆ ಮಾವ, ದಿಸ್ ಇಸ್ ನಾಟ್ ಓಕೆ. ಮಲ್ಲಿಕಾ ಏಯ್, ಛೇ, ನಾನು ಎಲ್ಲಿಗೆ ಹೋದ್ರೂ ನೆಮ್ಮದಿನೇ ಇಲ್ಲ. ಇಲ್ಲಿಗೆ ಬರೋ ಬದಲು UK ಇದ್ದಿದ್ರೆ ಬೆಸ್ಟ್ ಆಗ್ತಿತ್ತು. ಓ ಮಲ್ಲಿಕಾ, ಹಲೋ. ಹೇಳು ಮಗಳೇ, ಹೇಗಿದ್ಯಾ? ಸತ್ತಿಲ್ಲ, ಇನ್ನೂ ಬದುಕಿದ್ದೀನಪ್ಪ. ಮಲ್ಲಿಕಾ, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಎನಿಥಿಂಗ್ ಸೀರಿಯಸ್? ಹೌದು ಅಪ್ಪ, ತುಂಬಾ ಸೀರಿಯಸ್ ಆಗಿದೆ. ನಿಮ್ ಮಗಳ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಇಷ್ಟು ದಿನ ಅಪ್ಪ ಆಗಿ ನೀವೇ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ. ಮಲ್ಲಿಕಾ, ಏನಾಯ್ತು? ವಾಟ್ ಹ್ಯಾಪನ್ಡ್? ಏನು ಅಂತ ಹೇಳಿ ಅಪ್ಪ, ನಾನ್ ಎಲ್ಲಿಂದ ಶುರು ಮಾಡ್ಲಿ? ಅಲ್ಲ, ಅದೇನಂತ ಈ ಮನೆಗೆ ನನ್ನನ್ನ ಮದ್ವೆ ಮಾಡ್ಕೊಟ್ರು ಗೊತ್ತಿಲ್ಲ. ಹಿರಿ ಸೊಸೆ ಆಗಿದ್ರು ಈ ಮನೆಯಲ್ಲಿ ನನಗೆ 3 ಕಾಸಿನ ಬೆಲೆನೂ ಇಲ್ಲ, ಗೊತ್ತಾ ನಿಮ್ಗೆ? ನನಗೂ ಒಂದ್ ಸ್ಥಾನ ಮಾನ ಇದೆ ಅಂತ ಯಾರು ಟ್ರೀಟ್ ಮಾಡ್ತಿಲ್ಲ, ಗೊತ್ತಾ? ಇಲ್ಲಿ ಮೇಡ್ಗಳಿಗಿರೋ ವ್ಯಾಲ್ಯೂನು ನನಗಿಲ್ವಲ್ಲ ಅಂತ ನನಗೆ ಫೀಲ್ ಆಗ್ತಿದೆ ಅಪ್ಪ. ಅಪ್ಪ, ನಾನು ತುಂಬಾ ಬರ್ಸ್ಟ್ ಔಟ್ ಆಗ್ಬಿಟ್ಟಿದ್ದೀನಪ್ಪ, ನನಗೆ ಆಗ್ತಾ ಇಲ್ಲ. ಅಪ್ಪ, ಬೇರೆ ಯಾರೋ ಇರ್ಲಿ, ನನ್ನ ಗಂಡ ಅನ್ಸ್ಕೊಂಡಿರೋನ್ಗೆ ನನ್ನ ಮೇಲೆ ಗೌರವ ಇಲ್ಲ. ಅಲ್ಲ, ಅವ್ರು ನನಗೆ ಇಂಪಾರ್ಟೆನ್ಸು ಗೌರವ ಕೊಟ್ಟಿದ್ದಿದ್ರೆ ನನಗೆ ಯಾಕೆ ಇವತ್ತು ಈ ತರ ಪರಿಸ್ಥಿತಿ ಬರ್ತಿತ್ತು? ಅಪ್ಪ, ಈ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದ್ ತರ ನಡ್ಕೊಳ್ತಾರೆ ಅಪ್ಪ. ಮಾವ ಎಲ್ಲ ನೋಡ್ತಿರ್ತಾರೆ, ಆದ್ರೂ ಒಳ್ಳೆ ಸ್ಟ್ಯಾಚು ತರ ಏನೋ ಮಾತಾಡ್ದೆ ಸುಮ್ನೆ ನಿಂತಿರ್ತಾರೆ. ಇನ್ನು ಈ ಮನೆ ಮಗಳು ಮನೆ ಎಲ್ಲ ನಂದೇ ಅನ್ನೋ ತರ ಹಕ್ಕು ಬೇರೆ ಚಲಾಯಿಸ್ತಾಳೆ. ಇನ್ನು ಅವಳ ಗಂಡ ಇದಾನಲ್ಲ ಪ್ರಬಲ, ಅವನು ಆ ಕಡೆನೂ ತಂದಿಟ್ಟು ಈ ಕಡೆನೂ ತಂದಿಟ್ಟು ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ಇನ್ನು ನಾನು ಕಟ್ಕೊಂಡಿರೋ ಗಂಡ ನನ್ನನ್ನ ಯಾವುದೋ ಏಲಿಯನ್ ಅನ್ನೋ ತರ ಟ್ರೀಟ್ ಮಾಡ್ತಾನೆ. ಇದಕ್ಕಿಂತ ಅವಮಾನ ಇನ್ನೇನ್ ಬೇಕಪ್ಪ? ನಾನ್ ಸುಖವಾಗಿರ್ಲಿ ಅಂತ ನೀವ್ ಈ ಮನೆಗೆ ನನ್ನನ್ನ ಮದ್ವೆ ಮಾಡ್ಕೊಟ್ರಿ. ಆದ್ರೆ ಈಗ ನಾನು ಈ ಮನೆಗೆ ಬಂದ ಮೇಲೆ ನನ್ ಸುಖ ಸಂತೋಷ ಎಲ್ಲ ಹಾಳಾಗ್ ಹೋಗಿದೆ. ಈ ಮನೆಯವ್ರಿಗೆ ನಾನು ಬಲಿಪಶು ಆಗಿ ಹೋಗಿದ್ದೀನಿ. ನಾನು ಈ ಮನೆಗೆ ಸೊಸೆ ಆಗಿ ಬಂದ್ನೋ ಅಥವಾ ಇವ್ರುಗಳನ್ನ ನೋಡ್ಕೊಳ್ಳೋದಕ್ಕೆ ಸ್ಲೇವ್ ಆಗಿ ಬಂದ್ನೋ ಒಂದು ಗೊತ್ತಿಲ್ಲ. ಚಿಕ್ಕ ಮಗುವಿಂದ ಹಿಡಿದು
ದೊಡ್ಡವ್ರವರೆಗೂ ಎಲ್ರೂ ನನ್ನನ್ನ ಸ್ಲೇವ್ ತರ ಟ್ರೀಟ್ ಮಾಡ್ತಿದ್ದಾರೆ. ನನಗಂತೂ ಎಲ್ಲಾದ್ರಿಂದ ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಫೀಲ್ ಆಗ್ತಿದೆ. ಅಪ್ಪ ಅಪ್ಪ, ಈ ಎಲ್ಲ ನಾನ್ ಸೆನ್ಸ್ಗಳನ್ನ ನನ್ನ ಕೈಯಿಂದ ಅಂತೂ ಸಹಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪ. ನಾನು ಈಗ್ಲೇ ಈ ಮನೆ ಬಿಟ್ಟು ಬಂದ್ಬಿಡ್ತೀನಿ. ಅಪ್ಪ, ನಾನು ಇವತ್ತೇ ಮನೆ ಬಿಟ್ಟು ಬಂದ್ಬಿಡ್ತೀನಪ್ಪ. ಈ ಮನೆಯಲ್ಲಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಅದನ್ನ ತಿಳಿಸೋಣ ಅಂತ ಫೋನ್ ಮಾಡಿದೆ ನಿಮಗಷ್ಟೇ. ಯಾಕಪ್ಪ ಏನು ಮಾತಾಡ್ತಿಲ್ಲ? ನಾನು ಅಲ್ಲಿಗೆ ಬರೋದು ನಿಮಗಿಷ್ಟ ಇಲ್ವಾ? ಮಲ್ಲಿಕಾ, ಫೋನ್ ಇಟ್ಟು ಚೆನ್ನಾಗಿ ನಿದ್ದೆ ಮಾಡು. ಬೆಳಿಗ್ಗೆ ಬಂದು ಮಾತಾಡ್ತೀನಿ. ಅಪ್ಪ ಅಪ್ಪ, ಅಲ್ಲ, ಮಾತಾಡೋದಕ್ಕೆ ಏನಿದೆ? ನನ್ನ ಪ್ರಾಬ್ಲಮ್ಸ್ ಯಾರಿಗೂ ಅರ್ಥ ಆಗ್ತಿಲ್ಲ. ನಂದ ಗೋಕುಲ ಥರ ಇತ್ತು ನನ್ನ ಮನೆ. ಈಗ ನೆಮ್ಮದಿನೇ ಇಲ್ದಂಗಾಗಿದೆ. ನಾನಿದ್ದಾಗಲೇ ಇಷ್ಟೆಲ್ಲ ಆಗ್ತಿದೆ ಅಂದರೆ ನಾನಿಲ್ಲದೆ ಈ ಕೂಡು ಕುಟುಂಬ ಹೇಗಿರೋಕ್ಕೆ ಸಾಧ್ಯ? ನನ್ನ ಕುಟುಂಬನ ನಾನು ಯಾವತ್ತೂ ಕಂಟ್ರೋಲಲ್ಲಿ ಇರಬೇಕು ಅಂತ ಯಾವತ್ತೂ ಬಯಸಿಲ್ಲ. ಯಾರನ್ನೂ ಹಿಡಿದಿಟ್ಕೊಳ್ಳೋ ಪ್ರಯತ್ನನೂ ಮಾಡಿಲ್ಲ. ಆದರೂ ನನ್ನ ಮೇಲೆ ಯಾಕಿಷ್ಟ ಆಪಾದನೆ? ಪ್ರೀತಿಯಿಂದ ಕಟ್ಟಾಕಿದ್ರೆ ಯಾವ ಹಕ್ಕಿನೂ ಗೂಡಿಂದ ಹೋಗಲ್ಲ ಅಂದ್ಕೊಂಡೆ. ವಾತ್ಸಲ್ಯ ತೋರಿಸಿದ್ರೆ ಸಂಬಂಧದಲ್ಲಿ ಬಿರುಕು ಬೀಳಲ್ಲ ಅಂದ್ಕೊಂಡಿದ್ದೆ. ಆದರೆ ಅದೆಲ್ಲ ಸುಳ್ಳಾಗೋ ಥರ ಅನ್ನಿಸ್ತಿದೆ. ನೋ, ನಾನಿರುವಾಗಲೇ ನನ್ನ ಕಣ್ಣು ಮುಂದಿನೇ ನನ್ನ ಕುಟುಂಬ ಕಿತ್ತಾಡಬಾರ್ದು, ಯಾರ ಮನಸ್ಸಿಗೂ ನೋವಾಗಬಾರ್ದು. ಇದು ನನ್ನಿಂದ ಶುರು ಆಗಿದ್ದು, ನನ್ನಿಂದನೇ ಕೊನೆ ಆಗಬೇಕು. ರಾಮ್, ಏ ದತ್ತ, ಹಾಯ್. ಹಲೋ ಫ್ರೆಂಡ್, ಹೇಗಿದೆಯೋ? ಇಷ್ಟು ದಿನ ಆದ್ಮೇಲೆ ನನ್ನ ನೆನ್ಪಂತ ನಿನ್ಗೆ? ಯಾಕೋ ಹಾಗಂತೀಯ? ಮತ್ತಿನ್ನೇನೋ, ಇಷ್ಟು ದಿನ ಈ ಬಡ ಸ್ನೇಹಿತನಿಗೆ ಕಾಲ್ ಮಾಡಲಿಲ್ಲ ಅಂದ್ರೆ ನೀನು ನನ್ನ ಮರ್ತಿದ್ಯಾ ಅಂತ ತಾನೇ ಅರ್ಥ? ಇಲ್ಲ ಕಣೋ, ನಾನು ಫೋನ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಓಹೋ,